ಜೋಡೆತ್ತುಗಳಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಜಾಗ್ವಾರ್. ನಾನು ಕೂಡ ಸಿನಿಮಾ ರಂಗದಿಂದನೇ ಬಂದಿದ್ದೇನೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಟ ದರ್ಶನ್. ಯಶ್ಗೆ ನಿಖಿಲ್ ಈ ಮೂಲಕ ಟಾಂಗ್ ಅನ್ನ ಕೂಡ ನೀಡಿದ್ದಾರೆ. ಜೋಡೆತ್ತುಗಳಿಗೆ ಈಗಾಗಲೇ ಟಾಂಗ್ ಅನ್ನ ನೀಡಿದ್ದಾರೆ. ನಾನು ಕೂಡ ಸಿನಿಮಾ ರಂಗದಿಂದನೇ ಬಂದಿದ್ದೇನೆ ಅನ್ನುವಂತಹ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದು. ಡೈಲಾಗ್ ಹೊಡೆದ ಹಾಗಲ್ಲ ರಾಜಕೀಯ. ಪೂಜೆ ವೇಳೆ ಜೋಡೆತ್ತುಗಳಿಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮತದಾರರ ರೆಸ್ಪಾನ್ಸ್ ಚೆನ್ನಾಗಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗಾದ್ರೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದೇನು? ಇವರ ಜೊತೆ ನಮ್ಮ ರಿಪೋರ್ಟರ್ ಲೋಕೇಶ್ ಮಾತನಾಡಿಸಿದ್ದಾರೆ, ನೋಡೋಣ. ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಮಾತಾಡ್ಸೋಣ. ಸರ್, ಇವತ್ತು ಯಾವ ಪ್ರದೇಶಗಳಲ್ಲಿ ಒಂದು ಪ್ರಚಾರ ಕೈಗೊಳ್ತಿದ್ದೀರಿ ಸರ್? ಈಗಾಗಲೇ ನಮ್ಮ ಸಾರಾಮಹೇಶ್ ಅಣ್ಣವ್ರನ್ನ ಜಸ್ಟ್ ಇವಾಗ ತಾನೇ ಭೇಟಿಯಾದ. ಹಲವಾರು ಹೋಬಳಿಗಳಲ್ಲಿ ಇವತ್ತು, ಹಲವಾರು ಗ್ರಾಮಗಳಲ್ಲಿ ಇವತ್ತು ಏನೊಂದು ಈಗಾಗಲೇ ಕಾರ್ಯಕ್ರಮಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಬಹುತೇಕ ಇವತ್ತು ಗ್ರಾಮಸ್ಥರನ್ನ ಭೇಟಿಯಾಗೋ ಒಂದು ಉತ್ಸಾಹದಿಂದ ಇವತ್ತು ನಾನೇನು ಬಂದಿದ್ದೀನಿ KR ನಗರದಲ್ಲಿ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬ್ರದರ್. ಸರ್, ಇಷ್ಟು ದಿನ ಪ್ರಚಾರ ಮಾಡ್ತಿದ್ದೀರಿ, ಯಾವ ರೀತಿ ಇದೆ ಸರ್ ಜನಗಳ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ ಬ್ರದರ್, ವಾತಾವರಣ ತುಂಬ ಚೆನ್ನಾಗಿದೆ. ಈಗಾಗಲೇ ಕಳೆದ 22 ದಿನಗಳಿಂದ ನಾನು ಇಲ್ಲೇ ಮಂಡ್ಯದಲ್ಲೇ ಉಳ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ವಾತಾವರಣ. ಹೋದಲ್ಲೆಲ್ಲ ಜನಗಳು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ, ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ದೇವೇಗೌಡರು ಸಾಹೇಬರ 60 ವರ್ಷಗಳ ರಾಜಕಾರಣದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ, ವಿಶೇಷವಾಗಿ ಕಾವೇರಿ ವಿಚಾರ ಇರ್ಬೋದು, ರೈತರ ಪರವಾದಂಥ ಹೋರಾಟದ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರೇನು ಸ್ಪಂದಿಸಿದ್ದಾರೆ, ಇದೆಲ್ಲ ಇವತ್ತು ಜನತೆಯ ಒಂದು ಮನಸ್ಸಿನಲ್ಲಿದೆ, ಹೃದಯದಲ್ಲಿದೆ. 18ನೇ ತಾರೀಕಿನ ದಿನ ಸರಿಯಾದಂಥ ತೀರ್ಮಾನ ಕೈಗೊಳ್ತಾರೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ನನ್ನಲ್ಲಿದೆ. ಸರ್, ಈಗ ಇಲ್ಲಿನ ಜನ ಸಿಂಪತಿ ಇಂದ ವೋಟ್ ಹಾಕ್ತಾರ, ಇಲ್ಲದೆ ಹೋದ್ರೆ ಅಭಿವೃದ್ಧಿ ನೋಡಿ ವೋಟ್ ಹಾಕ್ತಾರ ಅಂತ ಅನಿಸ್ತಿದೆ ನಿಮಗೆ? ನೋಡಿ, ಇವತ್ತು ನನ್ನ ಮುಖ್ಯ ಅಜೆಂಡಾ, ಇವತ್ತು ನಾನು ಚುನಾವಣೆಗೆ ನಿಂತಿರುವಂಥ ಅಜೆಂಡಾ ಏನಂದರೆ, ಮೈ ಅಜೆಂಡಾ ಈಸ್ ಅಭಿವೃದ್ಧಿ. ಅಭಿವೃದ್ಧಿನೇ ನನ್ನ ಅಜೆಂಡಾ, ನಮ್ಮ ಸರ್ಕಾರದ ಅಜೆಂಡಾ, ನಮ್ಮ ಗುರಿನೇ ಅಭಿವೃದ್ಧಿ. ಸೊ ಹಾಗಾಗಿ ಜನಗಳು ಎಲ್ಲೋ ಒಂದು ಕಡೆ ವ್ಯಾಮೋಹಕ್ಕೆ ಒಳಗಾಗೋದಿಲ್ಲ, ಆದರೆ ಅಭಿವೃದ್ಧಿಯ ವಿಚಾರವಾಗಿ ಇವತ್ತು ನಿಲ್ತಾರೆ ನಮ್ಮ ಪರವಾಗಿ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿದೆ. ಸರ್, ಈಗ ಜೋಡೆತ್ತುಗಳು ಅಂತ ಒಂದು ಕಮೆಂಟ್ ಮಾಡೋದ್ರಿಂದನೇ ಹಿನ್ನಡೆ ಆಗ್ತಿದೆ. ಇಲ್ಲಿ ಮತದಾರರಿಗೆಲ್ಲ ಅದೆಲ್ಲ ಒಂದು ಎಮೋಷನಲಿ ಇನ್ಸಲ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಮತದಾರರಿಗೆ ಯಾರು ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಬ್ರದರ್? ಒಳ್ಳೆ ಕಥೆ ಆಯ್ತಲ್ಲ. ಇವತ್ತು ಜೋಡೆತ್ತುಗಳ ಬಗ್ಗೆ ಕುಮಾರಣ್ಣ ಮಾತಾಡಿರೋದು, ಮತದಾರ ಪ್ರಭುಗಳಿಗೆ ನಾವು ಯಾವತ್ತೂ ಆ ರೀತಿ ಮಾತಾಡಿಲ್ವಲ್ಲ. ಯಾರು ಹೇಳಿದ್ದು? ಅದರಲ್ಲಿ ಬಹುತೇಕ ಏನು ಡಿ ಬಾಸು ಮತ್ತೆ ಒಂದು ಯಶು ಇವರ ಅಭಿಮಾನಿಗಳು. ನಾನೊಂದು ಮಾತು ಹೇಳ್ತೀನಿ ಕೇಳಿ. ನಾನು ಚಿತ್ರರಂಗದಿಂದ ಬಂದವನೇ, 2 ಚಿತ್ರಗಳು ಮಾಡಿದ್ರು ಕೂಡ ಇವತ್ತು ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೈಲಾಗು ಸಿನಿಮಾನಲ್ಲಿ ಬರ್ಸ್ಕೊಂಡು ಡೈಲಾಗ್ ಹೇಳ್ದಂಗೆ ರಾಜಕಾರಣ ಅಲ್ಲ. ರಾಜಕಾರಣಕ್ಕೆ ಅತ್ಯಂತ ಜವಾಬ್ದಾರಿಯುತವಾದಂಥ ನಡವಳಿಕೆಗಳಿರ್ಬೇಕಾಗತ್ತೆ ರಾಜಕಾರಣದಲ್ಲಿ. ಎಲ್ಲೋ ವೇದಿಕೆ ಮೇಲೆ ನಿಂತ್ಕೊಂಡು ಚಿತ್ರರಂಗದಲ್ಲಿ ಒಂದು ಚಿತ್ರ ಮಾಡಬೇಕಾದ್ರೆ ಡೈಲಾಗ್ ಬರ್ಸ್ಕೊಂಡು ಡೈಲಾಗ್ ಹೊಡಿತೀವಲ್ಲ, ಆ ರೀತಿ ಅಲ್ಲ. ಅದನ್ನ ಮತದಾರ ಪ್ರಭುಗಳು 18ನೇ ತಾರೀಕು ತೀರ್ಮಾನ ಮಾಡ್ತಾರೆ, ತಗೊಳ್ಳಿ. ಸರ್, ಈಗ 3 ಜನ ಹೆಚ್ಚು ಸುಮಲತಾ ಹೆಸರಿನವ್ರನ್ನೇ ನಾಮಿನೇಟ್ ಮಾಡೋದ್ರ ಮೂಲಕ ಒಂದು ಚುನಾವಣೆಗೆ ಹೋಗ್ತಿದ್ದಾರೆ. ಅಂದ್ರೆ ಸುಮಲತಾ ಕಣಕ್ಕಿಳಿದಿರೋದ್ರಿಂದ ಅವ್ರಿಗೆ ಹೆದರಿಕೆ ಆಗಿದೆ ಅಂತ ಒಂದು ಹೇಳಿಕೆಗಳು ಕೂಡ. 3 ಜನ ಸುಮಲತಾಗಳು ಏನು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ, ಅವ್ರನ್ನೇ ಕೇಳಬೇಕು. ಇದು ನಮ್ಮ ಪಕ್ಷದ ಮೇಲೆ ಆಗ್ತಾ ಇರೋವಂಥ ಆರೋಪ. ಇದು ಆರೋಪ ಸತ್ಯ ಅಲ್ಲ. ಆರೋಪ ಆಗಿ ಉಳಿಯುತ್ತೆ. ಇದಕ್ಕೇನಾದ್ರು ಸಾಕ್ಷಿ ಇದ್ರೆ ಕೊಡ್ಲಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಒಂದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿದೆ. ಅಂದ್ರೆ ಏನೊಂದು ಸುಮಲತಾ ಅನ್ನುವಂಥ ಹೆಸರನ್ನ ಸೇರಿಸೋದ್ರಿಂದ ಇದರಿಂದ ಯಾವುದೇ ಒಂದು ಪಿತೂರಿ ಇಲ್ಲ, ಜೊತೆಗೆ ನಾವು ಎದುರಿಲ್ಲ. ಹಾಗಾಗಿ ಜೊತೆಗೆ ಡಿ ಬಾಸ್ ಬಗ್ಗೆ ಏನು ಕಮೆಂಟ್ಗಳು ಮಾಡ್ತಿದ್ದಾವೆ, ಇದೆಲ್ಲ ಕೂಡ ಏನು ಕೇವಲ ಚಿತ್ರರಂಗದಲ್ಲಿ ಬಂದಿರತಕ್ಕಂಥವರಿಂದ ಮತ ಸಿಗುತ್ತೆ, ಇಲ್ಲ ಮತದಾರರೇ ಇದನ್ನೆಲ್ಲ ತೀರ್ಮಾನ ಕೈಗೊಳ್ತಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಲೋಕೇಶ್ ರಾಮ್, ನ್ಯೂಸ್ 18 ಕನ್ನಡ, ಮಂಡ್ಯ.